ಅದು ಮನೆಯಿಂದ ಕಾಲ್ ಬಂದಿತ್ತು. ಸಿರಿ ಅವ್ರ ತಂದೆಗೆ ಸ್ವಲ್ಪ ಸೀರಿಯಸ್ ಆಗಿದೆ ಅಂತೆ, ತಕ್ಷಣ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ವೇ, ಜುಗ್ಗ ಇಷ್ಟು ಬೇಗ ಕೆಲಸ ಮಾಡಿದ್ದಾನೆ, ಒಳ್ಳೆ ಐಡಿಯಾನೇ ಮಾಡಿದ್ದಾನೆ. ಹಾಗಿದ್ರೆ ಇವರೆಲ್ಲರೂ ಈಗಿಂದೀಗಲೇ ತೊಲಗಿ ಹೋಗ್ತಾರೆ. ಏನಾಗಿದೆ ಅಂತೆ ಸಮರ್? ಡಾಕ್ಟ್ರಿಗೆ ಫೋನ್ ಮಾಡಲಾ? ಬೇಕಿದ್ರೆ ಅಭಿನೂ ಕರ್ಕೊಂಡು ಹೋಗು. ಶಾಸ್ತ್ರಗಳು ನಡೀತಾ ಇರುತ್ತೆ. ನಮಗೆ ಶಾಸ್ತ್ರಗಳು ಎಷ್ಟು ಮುಖ್ಯನೋ ಅವರ ಆರೋಗ್ಯನೂ ಅಷ್ಟೇ ಮುಖ್ಯ. ಥ್ಯಾಂಕ್ಸ್ ಮಾವ, ನೀವಿಷ್ಟು ಹೇಳಿದ್ರಲ್ಲ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ನಾನು ಸಂಧ್ಯಾ ಮನೆಗೆ ಹೋಗಿ ಅಪ್ಪನ ಜೊತೆ ಇರ್ತೀವಿ. ಸಮರ್, ನೀನು ಇಲ್ಲೇ ಇರು. ಅಲ್ಲೇನಾದರೂ ತೊಂದರೆ ಆದರೆ ನಾನು ನಿನಗೆ ಫೋನ್ ಮಾಡ್ತೀನಿ, ಅವಾಗ ಬರುವಂತೆ. ಇಲ್ಲ ಸಿರಿ, ನಾನು ಬರ್ತೀನಿ. ನೀವಿಬ್ಬರೇ ಹೋಗಿ ಏನು ಮಾಡ್ತೀರಾ? ಇಲ್ಲ ಅಣ್ಣ, ಇಲ್ಲಿನ ಅವಶ್ಯಕತೆ ಇದೆ. ಅಕಸ್ಮಾತ್ ಅಂಕಲಿಗೆ ಹುಷಾರಿಲ್ಲ ಅಂದರೆ ನಾವೇ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ನೀನು ಬಂದರೆ ಅದನ್ನೇ ತಾನೇ ಮಾಡ್ತೀಯಾ? ಅಲ್ಲಿಗೆ ಹೋಗಿ ಯಾವುದಕ್ಕೂ ನಾವು ನಿಮ್ಗೆ ಕಾಲ್ ಮಾಡ್ತೀವಿ. ಪುಟ್ಟ, ಅವ್ರಿಗೇನೂ ಆಗಿರಲ್ಲ ಅಂತ ನನಗನ್ನಿಸ್ತಾ ಇದೆ. ನೀನು ಹೋಗಿ ಅಲ್ಲಿ ಪರಿಸ್ಥಿತಿ ನೋಡಿ ನಮಗೆ ಕಾಲ್ ಮಾಡು. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ಸಿದ್ರು ನಾನು ಸಮರ್ಥ ಬರ್ತೀವಿ. ಸಿರಿ ಅವರೇ, ಏನಾದರೂ ಹೆಲ್ಪ್ ಬೇಕಂದ್ರೆ ಕಾಲ್ ಮಾಡಿ. ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಲ್ಲ, ನನಗಿನ್ನೇನೂ ಭಯ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇದೆ. ನಾವಿನ್ನು ಬರ್ತೀವಿ. ಸಂಧ್ಯಾ, ಹೊರಡೋಣ. ನಿಧಿ, ನಿಂಗೆಲ್ಲ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಾವು ಮತ್ತೆ ಬರ್ತೀವಿ. ಅಮ್ಮ, ಹೋಗಿ ಬರ್ತೀವಿ. ಛೇ, ಈ ಸಮರ್ಥ ಮಾತ್ರ ಇಲ್ಲೇ ಉಳಿಯೋ ಹಾಗಾಯ್ತು. ಅವನು ಯಾವನೋ ಸೀರಿಯಸ್ ಅಂತ ಹೇಳೋದಕ್ಕಿಂತ ಹೋಗೇ ಬಿಟ್ಟ ಅಂತ ಹೇಳಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತೋ ಏನೋ. ಇಲ್ಲ, ಹಾಗೆ ಹೇಳಿದ್ದಿದ್ರೆ ನನ್ನ ಮಗಳ ಮದುವೆಗೆ ಅಪಶಕುನ ಆಗ್ತಾ ಇತ್ತು. ಹಾಳಾಗಿ ಹೋಗಲಿ, ಅವರಾದ್ರೂ ತೊಲಗಿದ್ರಲ್ಲ. ಬನ್ನಿ ಎಲ್ಲ. ತುಳಸಿಯವರೇ, ಇದೇನಿದು? ನೀವು ಪೂಜೆ ತಟ್ಟೆ ಎತ್ಕೊಂಡಿದ್ದೀರಾ? ನೀವಿರೋ ಪರಿಸ್ಥಿತಿಲಿ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಪೂಜೆ ಕಾರ್ಯಗಳನ್ನು ಮಾಡಬಾರ್ದು.